ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ. ನೀವು ಈ ಸಂಗಮ ಯುಗದಲ್ಲಿ ಇದ್ದರೂ ಕೂಡ ಹೊಸ ಜಗತ್ತನ್ನು ನೆನಪು ಮಾಡಬೇಕು ಮತ್ತು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ನಿಮಗೆ ಯಾವೊಂದು ತಿಳುವಳಿಕೆಯನ್ನು ನೀಡಿದ್ದಾರೆ? ಆ ತಿಳುವಳಿಕೆಯ ಮೂಲಕ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ. ಉತ್ತರ: ಪರಮಾತ್ಮ ತಂದೆ ಈ ಬೇಹದ್ದಿನ ನಾಟಕದ ಎಂತಹ ತಿಳುವಳಿಕೆಯನ್ನು ನೀಡಿದ್ದಾರೆ ಅಂದರೆ, ಆ ತಿಳುವಳಿಕೆಯ ಮೂಲಕ ನಮ್ಮ ಬುದ್ಧಿಗೆ ಏನು ಗಾಡ್ರೇಜ್ನ ಬೀಗ ಹಾಕಲ್ಪಟ್ಟಿತ್ತೋ ಆ ಬೀಗ ಈಗ ತೆರೆದಿದೆ. ನಾವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗಿದ್ದೇವೆ. ಪರಮಾತ್ಮ ತಂದೆ ನಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದಂತಹ ಅನಾದಿ ಪಾತ್ರ ಸಿಕ್ಕಿದೆ. ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಅವರು ಅಷ್ಟೇ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಪುರುಷಾರ್ಥವನ್ನು ಮಾಡಿ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಯಾವಾಗ ಪರಮಾತ್ಮ ತಂದೆ ನಮಗೆ ತಂದೆ ಆಗುತ್ತಾರೋ ಅದೇ ದಿನದಿಂದ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ಅದೇ ದಿನದಿಂದ ಪುನಃ ಪರಮಾತ್ಮ ತಂದೆ ಸದ್ಗುರುವಿನ ರೂಪದಲ್ಲೂ ನಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಈ ಮಾತು ಇಲ್ಲಿ ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ನಮಗೆ ತಂದೆ, ಶಿಕ್ಷಕ ಮತ್ತು ಗುರು ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಸಣ್ಣ ಮಗು ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಅತಿ ದೊಡ್ಡ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಇಲ್ಲಿರುವಂತಹ ಎಲ್ಲಾ ಮಕ್ಕಳು ನನ್ನ ಮಕ್ಕಳಾಗಿದ್ದಾರೆ. ನಾಟಕದ ಪ್ಲಾನ್ನ ಅನುಸಾರ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದಾರೆ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು. ಆದರೆ ಯಾರಿಗೂ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಪಾವನ ಜಗತ್ತು ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ, ಪತಿತ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ. ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಈ ರಾವಣನ ಜೈಲಿನಿಂದ ಮುಕ್ತ ಮಾಡಿ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ. ಅಥವಾ ಪರಮಾತ್ಮ ತಂದೆ ನೀವು ಬಂದು ಈ ರಾವಣನ ಜೈಲಿನ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಶಾಂತಿಧಾಮ ಅಥವಾ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುತ್ತಾರೆ. ಎರಡೂ ಹೆಸರು ಬಹಳ ಒಳ್ಳೆಯ ಹೆಸರಾಗಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಹೆಸರು ಕೂಡ ಒಳ್ಳೆಯ ಹೆಸರಾಗಿದೆ. ಅಥವಾ ಶಾಂತಿಧಾಮ ಮತ್ತು ಸುಖಧಾಮ ಅನ್ನುವ ಹೆಸರು ಕೂಡ ಒಳ್ಳೆಯ ಹೆಸರಾಗಿದೆ. ಈ ಎರಡೂ ಹೆಸರು ಬಹಳ ಒಳ್ಳೆಯ ಹೆಸರಾಗಿದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ. ಶಾಂತಿಧಾಮ ಎಲ್ಲಿದೆ, ಸುಖಧಾಮ ಎಲ್ಲಿದೆ ಅನ್ನುವ ಜ್ಞಾನ ಮಕ್ಕಳಾದ ನಿಮಗೆ ಗೊತ್ತಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತಿಲ್ಲ. ಎಲ್ಲರೂ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ. ತಿಳುವಳಿಕೆ ಉಳ್ಳವರಾಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಅಂದರೆ ಬುದ್ಧಿವಂತರಾಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ತಿಳುವಳಿಕೆ ಹೀನರಿಗೋಸ್ಕರ ಗುರಿ ಉದ್ದೇಶ ಇರುತ್ತದೆ. ಈಗ ನಾವು ತಿಳುವಳಿಕೆ ಉಳ್ಳವರಾಗಬೇಕು. ಅಂದರೆ ಈ ಲಕ್ಷ್ಮೀ ನಾರಾಯಣರ ಸಮಾನ ತಿಳುವಳಿಕೆ ಉಳ್ಳವರು, ಅಂದರೆ ಬುದ್ಧಿವಂತರಾಗಬೇಕು. ಎಲ್ಲರಿಗೂ ಇದೇ ಶಿಕ್ಷಣವನ್ನು ಕಲಿಸಬೇಕು. ಇದು ಗುರಿ ಉದ್ದೇಶ ಆಗಿದೆ. ಮನುಷ್ಯರಿಂದ ದೇವತೆ ಆಗುವುದೇ ನಮ್ಮೆಲ್ಲರ ಗುರಿ ಉದ್ದೇಶ ಆಗಿದೆ ಅನ್ನುವ ಮಾತಿನ ಶಿಕ್ಷಣವನ್ನು ಎಲ್ಲರಿಗೂ ಕಲಿಸಬೇಕು. ಇದು ಮನುಷ್ಯ ಸೃಷ್ಟಿಯಾಗಿದೆ. ಸತ್ಯುಗ ದೇವತೆಗಳ ಸೃಷ್ಟಿಯಾಗಿದೆ. ಸತ್ಯಯುಗದಲ್ಲಿ ದೇವತೆಗಳ ಸೃಷ್ಟಿ ಇರುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಮನುಷ್ಯರ ಸೃಷ್ಟಿ ಇರುತ್ತದೆ. ಈಗ ನೀವು ಮನುಷ್ಯರಿಂದ ದೇವತೆ ಆಗಬೇಕು. ಅಂದ ಮೇಲೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲೇ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಸತ್ಯಯುಗದಲ್ಲಿ ದೇವತೆಗಳಿದ್ದಾರೆ. ಈ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ. ದೇವತೆಗಳು ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಪರಮಾತ್ಮ ತಂದೆ ಈ ರೀತಿ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ. ಬಲೆ ಪರಮಾತ್ಮ ತಂದೆ ಮಾಲೀಕ ಆಗುವುದಿಲ್ಲ. ಆದರೂ ಪರಮಾತ್ಮ ತಂದೆಗೆ ವಿಶ್ವಕ್ಕೆ ಮಾಲೀಕ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುವಂತಹ ತಂದೆ ಆಗಿದ್ದಾರೆ. ಹೊಸ ಜಗತ್ತಿನಲ್ಲಿ ಬೇಹದ್ದಿನ ಸುಖ ಇರುತ್ತದೆ. ಬೇಹದ್ದಿನ ದುಃಖ ಹಳೆಯ ಜಗತ್ತಿನಲ್ಲಿ ಇರುತ್ತದೆ. ದೇವತೆಗಳ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ದೇವತೆಗಳ ಬಗ್ಗೆ ಗಾಯನ ಕೂಡ ಇದೆ. ಈ ಸಮಯದಲ್ಲಿ ಎಲ್ಲರೂ ಪಂಚಭೂತಗಳನ್ನು ಪೂಜೆ ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ಭೂತಗಳ ಪೂಜೆ ನಡೆಯುತ್ತಿದೆ. ನೀವೆಲ್ಲರೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ ಅನ್ನುವ ಮಾತನ್ನು ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ.
ನಮ್ಮ ಒಂದು ಕಾಲು ಸ್ವರ್ಗದಲ್ಲಿ ಇದೆ, ಇನ್ನೊಂದು ಕಾಲು ನರಕದಲ್ಲಿ ಇದೆ ಅನ್ನುವುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಗೊತ್ತಿದೆ. ನೀವೆಲ್ಲರೂ ಈ ಜಗತ್ತಿನಲ್ಲೇ ಇದ್ದೀರಾ, ಆದರೆ ನಿಮ್ಮ ಬುದ್ಧಿ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿದೆ ಮತ್ತು ನೀವೀಗ ಹೊಸ ಜಗತ್ತಿಗೆ ಹೋಗುತ್ತೀರಾ. ಯಾವ ಹೊಸ ಜಗತ್ತಿಗೆ ನೀವೀಗ ಹೋಗುತ್ತೀರೋ ಆ ಹೊಸ ಜಗತ್ತನ್ನೇ ನೀವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪವಿತ್ರರಾಗುತ್ತೀರಾ. ಶಿವ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ. ಆದರೆ ಶಿವ ತಂದೆ ಯಾವಾಗ ಬಂದರು, ಶಿವ ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಮತ್ತು ಶ್ರೀಕೃಷ್ಣನ ಜಯಂತಿಯನ್ನು ಕೂಡ ಆಚರಣೆ ಮಾಡುತ್ತಾರೆ. ಶ್ರೀಕೃಷ್ಣನ ಜನ್ಮದಿನಕ್ಕೆ ಯಾವ ಶಬ್ದವನ್ನು ಬಳಸುತ್ತಾರೋ ಶಿವ ತಂದೆಯ ಜನ್ಮದಿನಕ್ಕೆ ಅದೇ ಶಬ್ದವನ್ನು ಬಳಸಲು ಸಾಧ್ಯ ಇಲ್ಲ. ಆದ್ದರಿಂದ ಶಿವ ತಂದೆಯ ಜನ್ಮದಿನಕ್ಕೆ ಪುನಃ ಶಿವರಾತ್ರಿ ಎಂದು ಕರೆಯುತ್ತಾರೆ. ಆದರೆ ಯಾವ ಮಾತಿನ ಅರ್ಥವು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇಲ್ಲಿ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ, ಕಲಿಯುಗದ ಅಂತ್ಯದಲ್ಲಿ ಅಪಾರ ದುಃಖ ಇದೆ ಅಂದ ಮೇಲೆ ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಈಗ ಮಕ್ಕಳಿಗೆ ಇಲ್ಲಿ ಜ್ಞಾನ ಪ್ರಾಪ್ತಿಯಾಗಿದೆ. ನೀವೀಗ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಯಾರು ಕಲ್ಪದ ಮೊದಲು ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಅವರೇ ಶಿಕ್ಷಣವನ್ನು ಕಲಿಯುತ್ತಾರೆ. ಯಾರು ಎಷ್ಟು ಪುರುಷಾರ್ಥವನ್ನು ಕಲ್ಪದ ಮೊದಲು ಮಾಡಿದ್ದಾರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಮತ್ತು ಕಲ್ಪದ ಮೊದಲು ಯಾರು ಎಂತಹ ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ಇದೆ. ನೀವೀಗ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನಂತರ ನೀವು ಇದೇ ರೀತಿ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಸೃಷ್ಟಿಯಲ್ಲಿ ಬಹಳಷ್ಟು ಜನ ಮನುಷ್ಯಾತ್ಮರಿದ್ದಾರೆ. ಮನುಷ್ಯಾತ್ಮರ ಮಾಲೆ ಕೂಡ ಇದೆ ತಾನೆ. ನಂಬರ್ ವಾರಾಗಿ ಎಲ್ಲರೂ ಈ ಸೃಷ್ಟಿಗೆ ಬರುತ್ತಾರೆ. ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದ ಪಾತ್ರ ಈ ನಾಟಕದಲ್ಲಿ ಸಿಕ್ಕಿದೆ. ಯಾವ ಸಮಯದಲ್ಲಿ ಯಾರು ಯಾವ ಪಾತ್ರವನ್ನು ಅಭಿನಯ ಮಾಡಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಪರಮಾತ್ಮ ತಂದೆ ಕುಳಿತು ಈ ನಾಟಕದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ನೀವು ಪುನಃ ನಿಮ್ಮ ಸೋದರರಿಗೆ ತಿಳಿಸಬೇಕು. ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ. ಪ್ರತಿ 5,000 ವರ್ಷದ ನಂತರ ಪರಮಾತ್ಮ ತಂದೆ ಬಂದು ನಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಪುನಃ ನಾವು ನಮ್ಮ ಸೋದರ ಆತ್ಮರಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತೇವೆ. ಆತ್ಮದ ಸಂಬಂಧದಲ್ಲಿ ನಾವೆಲ್ಲರೂ ಪರಸ್ಪರ ಸೋದರರೇ ಆಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ನೀವು ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವೀಗ ಪಾವನ ಆಗುವುದಕ್ಕೋಸ್ಕರ ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ಪವಿತ್ರ ಆಗುತ್ತದೆ. ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಅಪವಿತ್ರ ಆದಾಗ ಆತ್ಮದ ಆಭರಣ ಆದಂತಹ ಶರೀರ ಕೂಡ ಅಪವಿತ್ರ ಆಗಿರುತ್ತದೆ. ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ. ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇಲ್ಲ. ಒಬ್ಬರ ಕರ್ತವ್ಯದಂತೆ ಇನ್ನೊಬ್ಬರ ಕರ್ತವ್ಯ ಇಲ್ಲ. ನಂಬರ್ ವಾರ್ ಆಗಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ನಾವೀಗ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೇವೋ ಕಲ್ಪದ ನಂತರ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ನಮ್ಮ ಪಾತ್ರದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಈ ದಿನ ನೀವು ಸ್ಥೂಲ ನಾಟಕವನ್ನು ನೋಡಿದರೆ ಆ ನಾಟಕದಲ್ಲಿ ಯಾವ ದೃಶ್ಯವನ್ನು ನೋಡಿರುತ್ತೀರೋ ನಾಳೆ ಪುನಃ ಅದೇ ನಾಟಕವನ್ನು ನೋಡಿದರೆ ಅದೇ ದೃಶ್ಯ ಪುನಃ ನಿಮಗೆ ಕಾಣಿಸುತ್ತದೆ. ಅಂದ ಮೇಲೆ ಅದೇ ಪಾತ್ರ ಪುನಃ ರಿಪೀಟ್ ಆಗುತ್ತದೆ. ಹೇಗೆ ಜಗತ್ತಿನಲ್ಲಿ ಸ್ಥೂಲ ನಾಟಕ ನಡೆಯುತ್ತದೆಯೋ ಅದೇ ರೀತಿ ಪುನಃ ಇದು ಬೇಹದ್ದಿನ ನಾಟಕ ಆಗಿದೆ ಮತ್ತು ಇದು ನಿನ್ನೆಯ ನಾಟಕ ಆಗಿದೆ. ನಿನ್ನೆ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸಿದ್ದರು. ನಿನ್ನೆ ನೀವು ರಾಜ್ಯವನ್ನು ಪಡೆದುಕೊಂಡಿದ್ದೀರಿ. ಪುನಃ ನೀವೇ ಇಂದು ರಾಜ್ಯವನ್ನು ಕಳೆದುಕೊಂಡಿದ್ದೀರಾ. ಇಂದು ಪುನಃ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಂದು ಪುನಃ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ಇಂದು ಭಾರತ ದೇಶ ಹಳೆಯ ದೇಶ ಆಗಿದೆ, ನರಕ ಆಗಿದೆ. ನಾಳೆ ಭಾರತ ದೇಶ ಹೊಸ ದೇಶ ಆಗಿರುತ್ತದೆ, ಸ್ವರ್ಗ ಆಗಿರುತ್ತದೆ. ಈಗ ನಾವು ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಶ್ರೀಮತದಂತೆ ನಡೆದು ನಾವೀಗ ಶ್ರೇಷ್ಠರಾಗುತ್ತಿದ್ದೇವೆ. ಶ್ರೇಷ್ಠ ಆತ್ಮರು ಅವಶ್ಯವಾಗಿ ಶ್ರೇಷ್ಠ ಸೃಷ್ಟಿಯಲ್ಲೇ ಇರುತ್ತಾರೆ. ಈ ಲಕ್ಷ್ಮೀ ನಾರಾಯಣರು ಶ್ರೇಷ್ಠ ಆತ್ಮರಾಗಿದ್ದಾರೆ. ಅಂದ ಮೇಲೆ ಲಕ್ಷ್ಮೀ ನಾರಾಯಣರು ಶ್ರೇಷ್ಠ ಸ್ವರ್ಗದಲ್ಲೇ ನಿವಾಸವನ್ನು ಮಾಡುತ್ತಾರೆ. ಯಾರು ಭ್ರಷ್ಟರಾಗಿದ್ದಾರೋ ಅವರು ನರಕದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಈ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ.
ಈ ಬೇಹದ್ದಿನ ನಾಟಕವನ್ನು ಯಾವಾಗ ಯಾರಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಸಂಪೂರ್ಣ ಜ್ಞಾನ ಅವರ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡುತ್ತಾರೆ, ಆದರೆ ಶಿವರಾತ್ರಿಯ ಬಗ್ಗೆ ಸ್ವಲ್ಪ ಕೂಡ ಜನರಿಗೆ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ರಿಫ್ರೆಶ್ ಮಾಡಬೇಕಾಗುತ್ತದೆ. ಪುನಃ ನೀವು ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಾ. ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ, ನಂತರ ನೀವು ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸ್ವರ್ಗಕ್ಕೆ ಬರುವುದಿಲ್ಲ. ಪತಿತ ಜಗತ್ತನ್ನು ಪರಿವರ್ತನೆ ಮಾಡಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡುವುದೇ ನನ್ನ ಪಾತ್ರ ಆಗಿದೆ. ಸತ್ಯಯುಗದಲ್ಲಿ ನಿಮ್ಮ ಬಳಿ ಕುಬೇರನ ಖಜಾನೆ ಇರುತ್ತದೆ. ಈ ಕಲಿಯುಗದಲ್ಲಿ ನೀವು ಕಂಗಾಲಾಗಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ. ಪರಮಾತ್ಮ ತಂದೆ, ನೀವು ಬಂದು ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡಿ ಎಂದು ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ. ಕಲ್ಪ ಕಲ್ಪದಲ್ಲೂ ಬೇಹದ್ದಿನ ಆಸ್ತಿ ತಂದೆಯ ಮೂಲಕ ಸಿಗುತ್ತದೆ. ಪುನಃ ನೀವೇ ಕಂಗಾಲಾಗುತ್ತೀರಾ. ಚಿತ್ರದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಿದಾಗ ಅನ್ಯರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಚಿತ್ರವನ್ನು ತೋರಿಸಿ ಜ್ಞಾನವನ್ನು ತಿಳಿಸಿದಾಗ ಅನ್ಯರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಮೊದಲನೇ ನಂಬರ್ನಲ್ಲಿ ಈ ಲಕ್ಷ್ಮೀ ನಾರಾಯಣರು ಇರುತ್ತಾರೆ. ನಂತರ ಇವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಮನುಷ್ಯರಾಗಿದ್ದಾರೆ ಅನ್ನುವ ಮಾತನ್ನು ತಿಳಿಸಬೇಕು. ಈಗ ಈ ಜ್ಞಾನ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿದೆ. ಮಕ್ಕಳಾದ ನಿಮಗೆ ಈ ಸಮಯದಲ್ಲಿ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನಿಮಗೆ ಗೊತ್ತಿದೆ, ಇಂದಿನಿಂದ 5000 ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ದೇವತಾ ಧರ್ಮ ಇದ್ದಂತಹ ಆ ಜಗತ್ತಿಗೆ ವೈಕುಂಠ, ಸ್ವರ್ಗ, ದೈವಿ ಜಗತ್ತು ಎಂದು ಕರೆಯುತ್ತಿದ್ದೆವು. ಈಗ ಈ ಜಗತ್ತಿಗೆ ಸ್ವರ್ಗ ಎಂದು ಕರೆಯುವುದಿಲ್ಲ, ಇದು ಅಸುರಿ ಜಗತ್ತಾಗಿದೆ. ಅಸುರಿ ಜಗತ್ತಿನ ಅಂತ್ಯ ಮತ್ತು ದೈವಿ ಜಗತ್ತಿನ ಆದಿಯ ಸಮಯ ಈ ಸಂಗಮ ಯುಗದ ಸಮಯ ಆಗಿದೆ. ಈ ಎಲ್ಲಾ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ಬೇರೆ ಯಾವ ವ್ಯಕ್ತಿಗಳ ಬಾಯಿಯ ಮೂಲಕವೂ ಈ ಜ್ಞಾನದ ಮಾತನ್ನು ನೀವು ಕೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ನೀವು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. ಈ ಬ್ರಹ್ಮ ತಂದೆಯ ಮುಖದ ಮೂಲಕ ಈ ಜ್ಞಾನವನ್ನು ನೀವು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಯಾರ ಮುಖವನ್ನು ಧಾರಣೆ ಮಾಡಿಕೊಂಡು ಜ್ಞಾನವನ್ನು ನೀಡುತ್ತಾರೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಸವಾರಿಯನ್ನು ಮಾಡುತ್ತಾರೆ? ಹೇಗೆ ಆತ್ಮರಾದ ನೀವು ಈ ತನುವಿನಲ್ಲಿ ಸವಾರಿಯನ್ನು ಮಾಡುತ್ತಿದ್ದೀರಾ. ಆತ್ಮರಾದ ನೀವು ಈ ತನುವಿನ ಮೂಲಕ ಸವಾರಿಯನ್ನು ಮಾಡುತ್ತಿದ್ದೀರಾ. ಶಿವ ತಂದೆಗೆ ತಮ್ಮದೇ ಆದಂತಹ ಶರೀರ ಅನ್ನುವಂತಹ ಸವಾರಿಯಂತೂ ಇಲ್ಲ. ಅಂದ ಮೇಲೆ ಶಿವ ತಂದೆಗೆ ಜ್ಞಾನವನ್ನು ಹೇಳಲು ಅವಶ್ಯವಾಗಿ ಮುಖ ಅಂತೂ ಬೇಕು ತಾನೆ. ಮುಖ ಇಲ್ಲದೆ ಪರಮಾತ್ಮ ತಂದೆ ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ? ಪ್ರೇರಣೆಯ ಮೂಲಕ ರಾಜಯೋಗವನ್ನು ನೀವು ಕಲಿಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ಯೋಗವನ್ನು ಕಲಿಸುವುದಿಲ್ಲ. ಅಂದ ಮೇಲೆ ಈ ಎಲ್ಲಾ ಮಾತನ್ನು ಮನಸ್ಸಿನಲ್ಲಿ ನೋಟ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲೂ ಕೂಡ ಧಾರಣೆ ಆಗಬೇಕು. ಈ ಜ್ಞಾನವನ್ನು ಬುದ್ಧಿಯ ಮೂಲಕ ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಬುದ್ಧಿ ಸರಿ ಇದೆ ತಾನೆ ಎಂದು ಕೇಳುತ್ತಾರೆ. ಅಂದರೆ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸವನ್ನು ಮಾಡುತ್ತಿದೆ ತಾನೆ ಎಂದು ಕೇಳುತ್ತಾರೆ. ಆತ್ಮದಲ್ಲೇ ಬುದ್ಧಿ ಇರುತ್ತದೆ. ಆತ್ಮವೇ ಬುದ್ಧಿಯ ಮೂಲಕ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದೆ. ಈಗ ನೀವು ಹೇಗೆ ಕಲ್ಲು ಬುದ್ಧಿಯವರಾಗಿದ್ದೀರಾ? ಈಗ ನಿಮ್ಮ ಬುದ್ಧಿ ಹೇಗೆ ಕಲ್ಲು ಬುದ್ಧಿ ಆಯಿತು? ಈಗ ನಿಮಗೆ ಗೊತ್ತಿದೆ, ರಾವಣ ನಿಮ್ಮ ಬುದ್ಧಿಯನ್ನು ಎಷ್ಟು ಕನಿಷ್ಠ ಬುದ್ಧಿಯನ್ನಾಗಿ ಮಾಡಿದ್ದಾನೆ. ನಿನ್ನೆ ನಿಮಗೆ ಈ ನಾಟಕದ ಬಗ್ಗೆ ಗೊತ್ತಿರಲಿಲ್ಲ. ನಿಮ್ಮ ಬುದ್ಧಿಗೆ ಸಂಪೂರ್ಣ ಗಾಡ್ರೇಜ್ ನ ಬೀಗ ಹಾಕಲ್ಪಟ್ಟಿತ್ತು. ಗಾಡ್ರೇಜ್ ಅನ್ನುವ ಶಬ್ದದಲ್ಲಿ ಗಾಡ್ ಅನ್ನುವ ಶಬ್ದ ಬರುತ್ತದೆ ತಾನೆ, ಪರಮಾತ್ಮ ಅನ್ನುವ ಶಬ್ದ ಬರುತ್ತದೆ ತಾನೆ. ಪರಮಾತ್ಮ ತಂದೆ ಯಾವ ಬುದ್ಧಿಯನ್ನು ನೀಡುತ್ತಾರೋ ಆ ಬುದ್ಧಿಯ ಮೂಲಕ ಕಲ್ಲು ಬುದ್ಧಿಯವರಾದ ನಾವು ಪುನಃ ಪಾರಸ ಬುದ್ಧಿಯವರಾಗುತ್ತೇವೆ. ಪರಮಾತ್ಮ ತಂದೆ ಎಂತಹ ಬುದ್ಧಿಯನ್ನು ನಮಗೆ ನೀಡುತ್ತಾರೆ ಅಂದರೆ ಆ ಬುದ್ಧಿಯ ಮೂಲಕ ನಮ್ಮ ಕಲ್ಲು ಬುದ್ಧಿ ಪರಿವರ್ತನೆ ಆಗುತ್ತದೆ. ಪುನಃ ಪರಮಾತ್ಮ ತಂದೆ ಬಂದು ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ. ಸತ್ಯಯುಗದಲ್ಲಿ ನೀವೆಲ್ಲರೂ ಪಾರಸ ಬುದ್ಧಿ ಉಳ್ಳವರಾಗಿರುತ್ತೀರಾ. ಪರಮಾತ್ಮ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ. ನಂಬರ್ ವಾರಾಗಿ ಎಲ್ಲರ ಬುದ್ಧಿಯ ಬೀಗ ತೆರೆಯುತ್ತದೆ. ಪುನಃ ಒಬ್ಬರ ಹಿಂದೆ ಇನ್ನೊಬ್ಬರು ಈ ಸೃಷ್ಟಿಗೆ ಪಾತ್ರವನ್ನು ಮಾಡಲು ಬರುತ್ತಿರುತ್ತಾರೆ. ಯಾರು ಮೇಲೆ ಇರಲು ಸಾಧ್ಯ ಇಲ್ಲ. ಪತಿತರು ಪರಮಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ. ಪತಿತ ಆತ್ಮರು ಪರಮಧಾಮದಲ್ಲಿ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಪಾವನರನ್ನಾಗಿ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನ ಆತ್ಮರೇ ಆಗಿರುತ್ತಾರೆ. ಸತ್ಯಯುಗ ನಿರಾಕಾರಿ ಜಗತ್ತಾಗಿದೆ. ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಾವು ನಿರಾಕಾರಿ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು. ಆದ್ದರಿಂದ ಈಗ ನಮಗೆ ನಮ್ಮ ಮನೆಯಾದ ನಿರಾಕಾರ ಜಗತ್ತು ಬಹಳ ಸಮೀಪದಲ್ಲಿ ಕಾಣಿಸುತ್ತಿದೆ. ನಿಮಗೆ ನಿಮ್ಮ ಮನೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ತಾನೆ. ನಿಮಗೆ ನಿಮ್ಮ ಮನೆಯ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಬೇರೆ ಯಾರಿಗೂ
ಮನೆಯ ಬಗ್ಗೆ ಇರಲು ಸಾಧ್ಯ ಇಲ್ಲ. ಆದರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಮಕ್ಕಳಾದ ನಿಮಗೆ ನಂಬರ್ ವಾರ್ ಆಗಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ. ಯಾರಿಗೆ ಮನೆಯ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ತಂದೆಯ ಬಗ್ಗೆ ಕೂಡ ಪ್ರೀತಿ ಇರುತ್ತದೆ. ಅಂದರೆ ಯಾರಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ತಂದೆಯ ಜೊತೆಗೆ ಮನೆಯ ಬಗ್ಗೆ ಕೂಡ ಪ್ರೀತಿ ಇರುತ್ತದೆ. ಅತಿ ಮಧುರ ಮಕ್ಕಳು ಇರುತ್ತಾರೆ ತಾನೆ. ನಿಮಗೆ ಗೊತ್ತಿದೆ, ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಅತಿ ಮುದ್ದಿನ ಮಕ್ಕಳು ಅಂದರೆ ಮಧುರ ಮಕ್ಕಳಾಗುತ್ತಾರೆ. ಅಂತವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸಣ್ಣವರು ಅಥವಾ ದೊಡ್ಡವರು ಅನ್ನುವುದನ್ನು ಶರೀರದ ಆಧಾರದಿಂದ ಗುರುತಿಸಲು ಸಾಧ್ಯ ಇಲ್ಲ. ಯಾರು ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಬಹಳಷ್ಟು ಸ್ಥಿತ ಆಗಿರುತ್ತಾರೋ ಅವರೇ ದೊಡ್ಡವರಾಗಿದ್ದಾರೆ. ಕೆಲವರು ಸಣ್ಣ ಮಕ್ಕಳಾಗಿದ್ದರೂ ಕೂಡ ಜ್ಞಾನ ಮತ್ತು ಯೋಗದಲ್ಲಿ ದೊಡ್ಡವರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಿರುತ್ತಾರೆ. ದೊಡ್ಡವರಿಗೂ ಕೂಡ ಅಂತವರು ಶಿಕ್ಷಣವನ್ನು ಕಲಿಸುತ್ತಾರೆ. ಕೆಲವರು ನೋಡಲು ಸಣ್ಣವರಾಗಿದ್ದರೂ ಕೂಡ ಜ್ಞಾನ ಮತ್ತು ಯೋಗದಲ್ಲಿ ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ ಅವರು ದೊಡ್ಡವರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲದಿದ್ದರೆ ದೊಡ್ಡವರೇ ಸಣ್ಣವರಿಗೆ ಶಿಕ್ಷಣವನ್ನು ಕಲಿಸಬೇಕು ಅನ್ನುವ ಕಾಯಿದೆ ಇದೆ. ಈ ಸಮಯದಲ್ಲಿ ಎಲ್ಲರೂ ಮಧ್ಯದಲ್ಲೇ ಇದ್ದಾರೆ. ಹಾಗೆ ನೋಡಿದರೆ ಆತ್ಮರಾದ ನೀವೆಲ್ಲರೂ ಈಗ ಮಧ್ಯದಲ್ಲಿ ಇದ್ದೀರಾ. ಆತ್ಮ ಬಿಂದು ಆಗಿದೆ. ಬಿಂದು ರೂಪದಲ್ಲಿರುವ ಆತ್ಮವನ್ನು ಹೇಗೆ ತೂಕ ಮಾಡುತ್ತೀರಾ? ಆತ್ಮ ಎಷ್ಟು ಜಾಸ್ತಿ ತೂಕ ಉಳ್ಳದ್ದಾಗಿದೆ. ಆತ್ಮ ಒಂದು ನಕ್ಷತ್ರ ಆಗಿದೆ. ಮನುಷ್ಯರು ನಕ್ಷತ್ರ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಮೇಲೆ ಆಕಾಶವನ್ನು ನೋಡುತ್ತಾರೆ. ನೀವು ನಕ್ಷತ್ರ ಎನ್ನುವ ಹೆಸರನ್ನು ಕೇಳಿದ ತಕ್ಷಣ ಸ್ವಯಂ ಅನ್ನು ನೋಡಿಕೊಳ್ಳುತ್ತೀರಾ. ನೀವೆಲ್ಲರೂ ಭೂಮಿಯ ನಕ್ಷತ್ರ ಆಗಿದ್ದೀರಾ. ಆ ಸ್ಥೂಲ ನಕ್ಷತ್ರ ಆಕಾಶದಲ್ಲಿರುವ ನಕ್ಷತ್ರ ಆಗಿದೆ. ಆ ನಕ್ಷತ್ರ ಜಡ ನಕ್ಷತ್ರ ಆಗಿದೆ. ನೀವು ಚೈತನ್ಯ ನಕ್ಷತ್ರ ಆಗಿದ್ದೀರಾ. ಆ ನಕ್ಷತ್ರದಲ್ಲಿ ಸ್ವಲ್ಪ ಕೂಡ ಚೇಂಜ್ ಆಗಲು ಸಾಧ್ಯ ಇಲ್ಲ. ಅಂದರೆ ಆ ನಕ್ಷತ್ರ ಅದಲು ಬದಲು ಆಗಲು ಸಾಧ್ಯ ಇಲ್ಲ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಅಂದ ಮೇಲೆ ನೀವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಪಾತ್ರವನ್ನು ಅಭಿನಯ ಮಾಡುತ್ತಾ ಆತ್ಮದ ಹೊಳಪು ಕಡಿಮೆ ಆಗಿ ಬಿಡುತ್ತದೆ. ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ. ಪುನಃ ಪರಮಾತ್ಮ ತಂದೆ ಬಂದು ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಏಕೆಂದರೆ ಈಗ ಆತ್ಮ ಜ್ಯೋತಿ ನಂದಿ ಹೋಗಿದೆ. ಆತ್ಮದಲ್ಲಿ ಎಷ್ಟೆಲ್ಲಾ ಶಕ್ತಿಯನ್ನು ಪರಮಾತ್ಮ ತಂದೆ ತುಂಬಿದ್ದರೋ ಆ ಶಕ್ತಿ ಈಗ ಸಮಾಪ್ತಿಯಾಗಿದೆ. ಈಗ ಪುನಃ ಪರಮಾತ್ಮ ತಂದೆಯ ಮೂಲಕ ನೀವು ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೀರಾ. ನೀವೀಗ ನಿಮ್ಮ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಾ. ಮಾಯೆ ಎಷ್ಟೊಂದು ವಿಘ್ನವನ್ನು ಹಾಕುತ್ತದೆ. ಮಾಯೆ ಆತ್ಮ ಅನ್ನುವ ಬ್ಯಾಟರಿಯನ್ನು ಶಕ್ತಿಯ ಮೂಲಕ ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ. ನೀವೆಲ್ಲರೂ ಚೈತನ್ಯ ಬ್ಯಾಟರಿ ಆಗಿದ್ದೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದರೆ ನಾವು ಸತೋ ಪ್ರಧಾನ ಆಗುತ್ತೇವೆ ಎಂದು. ಈಗ ನೀವು ತಮೋ ಪ್ರಧಾನರಾಗಿದ್ದೀರಾ. ಲೌಕಿಕ ಜಗತ್ತಿನ ಶಿಕ್ಷಣ ಹದ್ದಿನ ಶಿಕ್ಷಣ ಆಗಿದೆ ಮತ್ತು ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ಹದ್ದಿನ ಶಿಕ್ಷಣಕ್ಕೂ ಬೇಹದ್ದಿನ ಶಿಕ್ಷಣಕ್ಕೂ ಬಹಳಷ್ಟು ಅಂತರ ಇದೆ. ನೀವೆಲ್ಲರೂ ನಂಬರ್ ವಾರಾಗಿ ಮೇಲಿನಿಂದ ಕೆಳಗಡೆ ಬರುತ್ತೀರಾ. ಪುನಃ ಪ್ರತಿಯೊಂದು ಆತ್ಮ ತನ್ನ ಸಮಯಕ್ಕೆ ಸರಿಯಾಗಿ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಲೇಬೇಕು. ಎಲ್ಲರಿಗೂ ಈ ನಾಟಕದಲ್ಲಿ ತನ್ನದೇ ಆದ ಅವಿನಾಶಿ ಪಾತ್ರ ಸಿಕ್ಕಿದೆ. ನಿಮಗೆ 84 ಜನ್ಮದ ಪಾತ್ರ ಸಿಕ್ಕಿದೆ. ಈ 84 ಜನ್ಮದ ಪಾತ್ರವನ್ನು ಅನೇಕ ಬಾರಿ ನೀವು ಅಭಿನಯ ಮಾಡಿದ್ದೀರಾ. ಅಂದ ಮೇಲೆ ಅನೇಕ ಬಾರಿ ನಿಮ್ಮ ಬ್ಯಾಟರಿ ಚಾರ್ಜ್ ಆಗಿದೆ ಮತ್ತು ಡಿಸ್ಚಾರ್ಜ್ ಆಗಿದೆ. ಈಗ ನಮಗೆ ಗೊತ್ತಿದೆ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ. ಅಂದ ಮೇಲೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಇಷ್ಟೊಂದು ಸಮಯ ಏಕೆ ಬೇಕಾಗುತ್ತದೆ? ಏಕೆಂದರೆ ಮಾಯೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ. ಮಾಯೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವಾಗ ತಂದೆಯ ನೆನಪನ್ನೇ ಮರೆತು ಬಿಡುತ್ತದೆ. ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿಯ ಮೂಲಕ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವಾಗ ಮಾಯೆ ತಂದೆಯ ನೆನಪನ್ನೇ ಮರೆತು ಬಿಡುತ್ತದೆ. ಗಳಿಗೆಗೂ ಮಾಯೆ ನಿಮ್ಮ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡುತ್ತೀರಾ. ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಟ್ಟರೂ ಕೂಡ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ. ನಿಮ್ಮಲ್ಲಿ ಯಾರು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋ ಪ್ರಧಾನ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪುತ್ತಾರೋ ಅಂತವರ ಮೂಲಕ ಕೂಡ ಕೆಲವೊಮ್ಮೆ ಮಾಯೆ ತಪ್ಪನ್ನು ಮಾಡಿಸಿ ಅವರ ಆತ್ಮ ಅನ್ನುವ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ಅಂತ್ಯದವರೆಗೂ ಈ ರೀತಿ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಿರುತ್ತದೆ, ಪುನಃ ಡಿಸ್ಚಾರ್ಜ್ ಆಗುತ್ತಿರುತ್ತದೆ. ಯಾವಾಗ ಯುದ್ಧದ ಅಂತ್ಯ ಆಗುತ್ತದೆಯೋ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಅಂದರೆ ಯುದ್ಧ ಸಮಾಪ್ತಿಯಾಗುವ ಸಮಯದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಂತರ ಯಾರು ಎಷ್ಟು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡಿದ್ದಾರೋ ಆ ಶಕ್ತಿಗನುಸಾರವಾಗಿ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ.
ಈಗ ಆತ್ಮರಾದ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ಬಂದು ಎಲ್ಲರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಎಲ್ಲರ ಆತ್ಮ ಅನ್ನುವ ಬ್ಯಾಟರಿಯನ್ನು ಶಕ್ತಿಯ ಮೂಲಕ ಚಾರ್ಜ್ ಮಾಡುತ್ತಿದ್ದಾರೆ. ಈ ಆಟ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ನೋಡಿ. ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವ ಮಾತಿನಿಂದ ನೀವು ಗಳಿಗೆಗಳಿಗೆಗೂ ದೂರ ಆಗಿ ಬಿಡುತ್ತೀರಾ. ಆಗ ನಿಮಗೆ ಎಷ್ಟೊಂದು ನಷ್ಟ ಆಗುತ್ತದೆ. ತಂದೆಯ ಜೊತೆಗೆ ಬುದ್ಧಿಯೋಗ ಸದಾ ಜೋಡಣೆ ಆಗಿರಬೇಕು. ತಂದೆಯಿಂದ ಬುದ್ಧಿಯೋಗ ದೂರ ಆಗಬಾರದು. ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಯಾವಾಗ ಈ ಜಗತ್ತಿನ ಸಮಾಪ್ತಿಯಾಗುತ್ತದೆಯೋ ಆಗ ಪುನಃ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಪಾತ್ರ ಕೂಡ ಮುಗಿಯುತ್ತದೆ. ಪ್ರತಿ ಕಲ್ಪದಲ್ಲೂ ಈ ನಾಟಕದ ಅಂತ್ಯ ಹೇಗೆ ಆಗುತ್ತದೆಯೋ ಅದೇ ರೀತಿ ಈ ಕಲ್ಪದಲ್ಲೂ ಕೂಡ ಆಗುತ್ತದೆ. ಆತ್ಮರ ಮಾಲೆ ತಯಾರಾಗುತ್ತಿರುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ರುದ್ರಾಕ್ಷಿಯ ಮಾಲೆ ಕೂಡ ಇದೆ, ವಿಷ್ಣುವಿನ ಮಾಲೆ ಕೂಡ ಇದೆ. ಮೊದಲನೇ ನಂಬರ್ನಲ್ಲಿ ಮಾಯೆ ತಂದೆಯ ನೆನಪನ್ನೇ ಮರೆತು ಬಿಡುತ್ತದೆ. ಗಳಿಗೆಗೂ ಮಾಯೆ ನಿಮ್ಮ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿ ಬಿಡುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡುತ್ತೀರಾ, ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಟ್ಟರೂ ಕೂಡ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ. ನಿಮ್ಮಲ್ಲಿ ಯಾರು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋ ಪ್ರಧಾನ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪುತ್ತಾರೋ ಅಂತವರ ಮೂಲಕ ಕೂಡ ಕೆಲವೊಮ್ಮೆ ಮಾಯೆ ತಪ್ಪನ್ನು ಮಾಡಿಸಿ ಅವರ ಆತ್ಮ ಅನ್ನುವ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ಅಂತ್ಯದವರೆಗೂ ಈ ರೀತಿ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಿರುತ್ತದೆ, ಪುನಃ ಡಿಸ್ಚಾರ್ಜ್ ಆಗುತ್ತಿರುತ್ತದೆ. ಯಾವಾಗ ಯುದ್ಧದ ಅಂತ್ಯ ಆಗುತ್ತದೆಯೋ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಅಂದರೆ ಯುದ್ಧ ಸಮಾಪ್ತಿಯಾಗುವ ಸಮಯದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಂತರ ಯಾರು ಎಷ್ಟು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡಿದ್ದಾರೋ ಆ ಶಕ್ತಿಗನುಸಾರವಾಗಿ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ಆತ್ಮರಾದ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ಬಂದು ಎಲ್ಲರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಎಲ್ಲರ ಆತ್ಮ ಅನ್ನುವ ಬ್ಯಾಟರಿಯನ್ನು ಶಕ್ತಿಯ ಮೂಲಕ ಚಾರ್ಜ್ ಮಾಡುತ್ತಿದ್ದಾರೆ. ಈ ಆಟ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ನೋಡಿ. ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವ ಮಾತಿನಿಂದ ನೀವು ಗಳಿಗೆಗಳಿಗೆಗೂ ದೂರ ಆಗಿ ಬಿಡುತ್ತೀರಾ. ಆಗ ನಿಮಗೆ ಎಷ್ಟೊಂದು ನಷ್ಟ ಆಗುತ್ತದೆ. ತಂದೆಯ ಜೊತೆಗೆ ಬುದ್ಧಿಯೋಗ ಸದಾ ಜೋಡಣೆ ಆಗಿರಬೇಕು. ತಂದೆಯಿಂದ ಬುದ್ಧಿಯೋಗ ದೂರ ಆಗಬಾರದು. ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಯಾವಾಗ ಈ ಜಗತ್ತಿನ ಸಮಾಪ್ತಿ ಆಗುತ್ತದೆಯೋ ಆಗ ಪುನಃ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಪಾತ್ರ ಕೂಡ ಮುಗಿಯುತ್ತದೆ. ಪ್ರತಿ ಕಲ್ಪದಲ್ಲೂ ಈ ನಾಟಕದ ಅಂತ್ಯ ಹೇಗೆ ಆಗುತ್ತದೆಯೋ ಅದೇ ರೀತಿ ಈ ಕಲ್ಪದಲ್ಲೂ ಕೂಡ ಆಗುತ್ತದೆ. ಆತ್ಮರ ಮಾಲೆ ತಯಾರಾಗುತ್ತಿರುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ರುದ್ರಾಕ್ಷಿಯ ಮಾಲೆ ಕೂಡ ಇದೆ, ವಿಷ್ಣುವಿನ ಮಾಲೆ ಕೂಡ ಇದೆ. ಮೊದಲನೇ ನಂಬರ್ನಲ್ಲಿ ಈ ಲಕ್ಷ್ಮೀ ನಾರಾಯಣರ ಮಾಲೆಯನ್ನು ಇಡಲಾಗುತ್ತದೆ. ಪರಮಾತ್ಮ ತಂದೆ ದೈವಿ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ವಿಷ್ಣುವಿನ ಮಾಲೆಯನ್ನು ಮೊದಲನೇ ನಂಬರ್ನಲ್ಲಿ ಇಡಲಾಗುತ್ತದೆ. ಹೇಗೆ ರುದ್ರ ಮಾಲೆ ಇದೆಯೋ ಅದೇ ರೀತಿ ರುಂಡ ಮಾಲೆ ಕೂಡ ಇದೆ. ಬ್ರಾಹ್ಮಣರ ಮಾಲೆಯನ್ನು ಎಂದೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಬ್ರಾಹ್ಮಣರ ಮಾಲೆಯಲ್ಲಿರುವಂತಹ ಮಣಿಗಳು ಅದಲ್ಲೂ ಬದಲಾಗುತ್ತಿರುತ್ತಾರೆ. ಯಾವಾಗ ಅಂತಿಮ ಸಮಯ ಬರುತ್ತದೆಯೋ ಆಗ ರುದ್ರಮಾಲೆ ತಯಾರಾಗುತ್ತದೆ. ಈಗ ಇದು ಬ್ರಾಹ್ಮಣರ ಮಾಲೆಯಾಗಿದೆ. ಆದರೆ ಈ ಸಮಯದಲ್ಲಿ ಬ್ರಾಹ್ಮಣರ ಮಾಲೆಯನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ವಾಸ್ತವದಲ್ಲಿ ಎಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದಾರೆ. ಶಿವತಂದೆಯ ಸಂತಾನರಾದ ನಿಮ್ಮೆಲ್ಲರ ಮಾಲೆ ಕೂಡ ಇದೆ. ಶಿವತಂದೆಯ ಸಂತಾನರ ಮಾಲೆ ಕೂಡ ಇದೆ. ವಿಷ್ಣುವಿನ ಮಾಲೆ ಕೂಡ ಇದೆ. ವಿಷ್ಣುವಿನ ಮಾಲೆ ಎಂದು ಕರೆಯಲಾಗುತ್ತದೆ. ನೀವೀಗ ಬ್ರಾಹ್ಮಣರಾಗುತ್ತೀರಾ. ಅಂದ ಮೇಲೆ ಈಗ ಬ್ರಹ್ಮನ ಮಾಲೆ ಕೂಡ ಬೇಕು ಮತ್ತು ಶಿವತಂದೆಯ ಮಾಲೆ ಕೂಡ ಬೇಕು. ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ್ ಆಗಿ ಧಾರಣೆ ಆಗಿದೆ. ಎಲ್ಲರೂ ಜ್ಞಾನವನ್ನು ಕೇಳುತ್ತಾರೆ. ಆದರೆ ಜ್ಞಾನವನ್ನು ಕೇಳುವಾಗಲೇ ಕೆಲವರ ಕಿವಿಗಳಿಂದ ಜ್ಞಾನದ ಮಾತು ಹೊರಗಡೆ ಹೋಗಿ ಬಿಡುತ್ತದೆ. ಅಂದರೆ ಅವರು ಜ್ಞಾನವನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದೇ ಇಲ್ಲ. ಕೆಲವರು ಶಿಕ್ಷಣವನ್ನು ಕಲಿಯುವುದೇ ಇಲ್ಲ. ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಮಾತು ಅವರಿಗೆ ಗೊತ್ತೇ ಆಗುವುದಿಲ್ಲ. ಅಂತವರು ಶಿಕ್ಷಣವನ್ನು ಕಲಿಯುವುದಿಲ್ಲ. ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಈ ಶಿಕ್ಷಣವನ್ನು ನೀವು ಎಷ್ಟೊಂದು ಖುಷಿಯಿಂದ ಕಲಿಯಬೇಕು. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನೆನಪಿನ ಯಾತ್ರೆಯ ಮೂಲಕ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋ ಪ್ರಧಾನ ಸ್ಥಿತಿಗೆ ಹೋಗಿ ತಲುಪಬೇಕು.
ನಮ್ಮ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುವಂತಹ ಯಾವ ತಪ್ಪನ್ನು ನಾವೀಗ ಮಾಡಬಾರದು. ಆತ್ಮ ಅನ್ನುವ ಬ್ಯಾಟ್ರಿಯನ್ನು ಡಿಸ್ಚಾರ್ಜ್ ಮಾಡಿಕೊಳ್ಳುವಂತಹ ಯಾವ ತಪ್ಪನ್ನು ನಾವೀಗ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಮುದ್ದಿನ ಮಕ್ಕಳಾಗುವುದಕ್ಕೋಸ್ಕರ, ಅಂದರೆ ಮಧುರ ಮಕ್ಕಳಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಮನೆಯ ಬಗ್ಗೆ ಕೂಡ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ತಂದೆಯ ಮೇಲೆ ಕೂಡ ಪ್ರೀತಿ ಇರಬೇಕು, ಮನೆಯ ಮೇಲೆ ಕೂಡ ಪ್ರೀತಿ ಇರಬೇಕು. ಆಗ ನಾವು ಅತಿ ಮಧುರ ಮಕ್ಕಳು ಎಂದು ಹೇಳಿಸಿಕೊಳ್ಳುತ್ತೇವೆ. ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಸದಾ ಸ್ಥಿತ ಆಗಿರಬೇಕು. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದನ್ನು ನಮ್ಮ ಸೋದರ ಆತ್ಮರಿಗೂ ಕೂಡ ತಿಳಿಸಬೇಕು. ಇಂದಿನ ವರದಾನ ಆಗಿದೆ, ಒಬ್ಬ ಪರಮಾತ್ಮ ತಂದೆಯನ್ನು ನಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಒಬ್ಬ ತಂದೆಯ ಆಕರ್ಷಣೆಯಲ್ಲೇ ಇರುವಂತಹ ಕರ್ಮ ಬಂಧನದಿಂದ ಮುಕ್ತಾಗಿ ಸದಾ ನೀವು ಇದೇ ಅನುಭವದಲ್ಲೇ ಸ್ಥಿತ ಆಗಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು, ಕೇವಲ ಒಬ್ಬ ಪರಮಾತ್ಮ ತಂದೆಯೇ ನನ್ನ ಸಂಸಾರ ಆಗಿದ್ದಾರೆ ಎಂದು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಬೇರೆ ಯಾವ ಮಾತಿನ ಆಕರ್ಷಣೆಯೂ ಇರುವುದಿಲ್ಲ, ಬೇರೆ ಯಾವ ಕರ್ಮ ಬಂಧನವೂ ಇಲ್ಲ. ನನ್ನ ಜೀವನದಲ್ಲಿ ಬೇರೆ ಯಾರ ಆಕರ್ಷಣೆಯೂ ಇಲ್ಲ, ಯಾವ ಕರ್ಮ ಬಂಧನವೂ ಇಲ್ಲ. ಯಾವುದೇ ಪ್ರಕಾರದ ದುರ್ಬಲ ಸಂಸ್ಕಾರದ ಬಂಧನ ಕೂಡ ಇರಬಾರದು. ಸ್ವಯಂನಲ್ಲಿರುವಂತಹ ದುರ್ಬಲತೆಯ ಸಂಸ್ಕಾರದ ಬಂಧನ ಕೂಡ ನಮಗೆ ಇರಬಾರದು. ಯಾರದ್ದಾದರೂ ಮೇಲೆ ನನ್ನತನದ ಅಧಿಕಾರವನ್ನು ಇಟ್ಟುಕೊಂಡರೆ ಅಲ್ಲಿ ಕ್ರೋಧ ಬರುತ್ತದೆ ಅಥವಾ ಅಭಿಮಾನ ಬರುತ್ತದೆ, ಅದು ಕೂಡ ಕರ್ಮ ಬಂಧನ ಆಗಿದೆ. ಯಾವಾಗ ಪರಮಾತ್ಮ ತಂದೆಯೇ ನನ್ನ ಸಂಸಾರ ಆಗಿದ್ದಾರೋ, ಪರಮಾತ್ಮ ತಂದೆ ನನ್ನ ಸಂಸಾರ ಅನ್ನುವ ಸ್ಮೃತಿ ಇದ್ದಾಗ ಎಲ್ಲಾ ನನ್ನದು ನನ್ನದು ಅನ್ನುವುದನ್ನು ಒಬ್ಬ ತಂದೆಯಲ್ಲಿ ನಾವು ಸಮಾವೇಶ ಮಾಡುತ್ತೇವೆ. ಒಬ್ಬ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರುವ ಕಾರಣ ನನ್ನದು ಅನ್ನುವಂಥದ್ದು ಒಬ್ಬ ತಂದೆಯಲ್ಲಿ ಸಮಾವೇಶ ಆಗುತ್ತದೆ ಮತ್ತು ಆಗ ಕರ್ಮ ಬಂಧನದಿಂದ ನಾವು ಸಹಜವಾಗಿ ಮುಕ್ತ ಆಗುತ್ತೇವೆ. ಇಂದಿನ ಶ್ಲೋಗನ್ ಆಗಿದೆ, ಯಾರ ದೃಷ್ಟಿ ಮತ್ತು ವೃತ್ತಿ ಬೇಹದ್ದಿನದಾಗಿದೆಯೋ ಅವರೇ ಮಹಾನ್ ಆತ್ಮರು ಆಗಿದ್ದಾರೆ. ನಾವೀಗ ಮಹಾನ್ ಆತ್ಮರು ಆಗಬೇಕು. ಅದಕ್ಕೋಸ್ಕರ ನಮ್ಮ ದೃಷ್ಟಿ ಮತ್ತು ವೃತ್ತಿ ಬೇಹದ್ದಿನದಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.